ನಮ್ಮ ಜೊತೆಗೆ ಶಾಸಕರಾದಂಥ KS ಆನಂದ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಸುರ್ಜೇವಾಲ ಅವ್ರ ಹತ್ರ ತಾವೇನು ಮನವಿ ಮಾಡಿದ್ರಿ, ಏನು ಹೇಳಿದ್ರಿ ಅವ್ರ ಹತ್ರ? ಇಲ್ಲ, ಏನು ಅಂದರೆ ಸಹಜವಾಗಿ ಹೈಕಮಾಂಡು ಅದರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ರಿ 2 ವರ್ಷ, ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ, ಪಕ್ಷವನ್ನು ಯಾವ ಮಟ್ಟಕ್ಕೆ ಬಲವರ್ಧನೆ ಮಾಡ್ತೀರಾ, ಗ್ಯಾರಂಟಿ ಅನುಷ್ಠಾನಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯನ ಕೇಳಿದ್ರು. ಅವೆಲ್ಲವನ್ನು ಕೂಡ ಸುದೀರ್ಘವಾಗಿ ಹೇಳಿದ್ದೀವಿ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಿಗೆ ಏನಾದರೂ ಮಾತಾಡಿದ್ದಾರೆ ಸರ್? ಸಹಜವಾಗಿ 2 ವರ್ಷದಲ್ಲಿ ನೀವು ಕ್ಷೇತ್ರಕ್ಕೆ ಏನು ಮಾಡಿದ್ರು ಅಂತ ಕೇಳಿದ್ರು. ಅದಕ್ಕೆ ನಾವು ಮುಖ್ಯವಾಗಿ ನಾವೇನು ನೀರಾವರಿಗೆ ಒಂದು ಒತ್ತನ್ನು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕ್ಷೇತ್ರದ ಕೆರೆ ತುಂಬುವ ಯೋಜನೆಗೆ ಈಗಾಗಲೇ ಮೊನ್ನೆ ನಡೆದಂಥ ಬಜೆಟ್ನಲ್ಲಿ ಸುಮಾರು 407 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ ಅಂತಕ್ಕಂಥದ್ದನ್ನ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ರಣಜಿತ್ ಸಿಂಗ್ ಸುರ್ಜೇವಾಲ ಅವರು ತುಂಬ ಖುಷಿಯಾದರು. ಜೊತೆಲಿ ಮತ್ತೇನು ಅಭಿವೃದ್ಧಿ ವಿಚಾರದಲ್ಲಿ ಮಾಡ್ತಾಯಿದ್ದೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಕಡೂರು ಕ್ಷೇತ್ರದಲ್ಲಿ ಏನೋ ಒಂದು ಕೈಗಾರಿಕಾ ವಲಯವನ್ನು ಮಾಡಿ ಈಗಾಗಲೇ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿಸ್ತಾ ಇದ್ದೀವಿ. ಸುಮಾರು ಒಂದು 6,000 ಮಹಿಳೆಯರಿಗೆ ಈ ವರ್ಷದಲ್ಲಿ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದಕ್ಕೆ ತುಂಬ ಖುಷಿಯಾದರು. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ, ಗ್ರಾಮೀಣ ರಸ್ತೆಗಳ ಬಗ್ಗೆ, PWD ರಸ್ತೆಗಳ ಬಗ್ಗೆ ಏನಾಯಿತು, ಮುಂದೆ ಏನಾಗಬೇಕು ಅಂತಕ್ಕಂಥದ್ರ ಬಗ್ಗೆ ವಿವರಣೆ ಪಡೆದಿದ್ದಾರೆ. ಸರ್, ತಾವು ಈ ಹಿಂದೆ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಮಾತನಾಡಿದ್ರಿ. ಈಗ ಬಹುತೇಕ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ತಾವೇನಾದರೂ ಅಭಿಪ್ರಾಯ ಕೊಟ್ಟರೆ ಅದ್ರ ಬಗ್ಗೆ ಏನಾದರೂ ಕೇಳಿದ್ರಾ? ಇವತ್ತಿನ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನು ಕೇಳ್ತಾ ಇಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ, ಅಭಿವೃದ್ಧಿಯ ವಿಚಾರದ ಬಗ್ಗೆ ಒಂದು ವರದಿಯನ್ನು ತಗೊತಾ ಇದ್ದಾರೆ. ಅದ್ರ ಬಗ್ಗೆ ಅಷ್ಟೇ ಮಾತಾಡಿದ್ದೀವಿ. ಇನ್ನು ಬೇರೆ ವಿಚಾರಗಳು ಏನೂ ಇಲ್ಲ, ಅವಕಾಶ ಇಲ್ಲ. ಅಲ್ಲ, ನಿಮ್ಮ ಜೊತೆಗೆ ಸಚಿವರ ಸ್ಪಂದನೆ ಯಾವ ರೀತಿ ಇದೆ? ಇಲ್ಲ, ಕಾಂಗ್ರೆಸ್ನಲ್ಲಿ ಸಚಿವರುಗಳು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ತುಂಬ ಒಳ್ಳೊಳ್ಳೆ ಸಚಿವರು ಇದ್ದಾರೆ. ಮಧ್ಯದಲ್ಲಿ 1-2 ಸ್ಪಂದಿಸ್ತಾ ಇರತಕ್ಕಂಥ ಸಚಿವರುಗಳು ಇದ್ದಾರೆ. ಇದ್ರ ಬಗ್ಗೆ ಸಮಯ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡಿಗೆ ದೂರು ನೀಡ್ತೀವಿ. ಸರ್, ಈಗ ಮತ್ತೊಂದು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ಅವರು ಕೂಡ ಇಲ್ಲ, DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋದು ಅವರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ನಮ್ಮ ಅಭಿಪ್ರಾಯ ಅಂತ. ತಮ್ಮ ಅಭಿಪ್ರಾಯ ಏನು ಸರ್? ಮುಖ್ಯಮಂತ್ರಿಗಳು ಅಧಿಕಾರ ಅವಧಿ ಬಗ್ಗೆ ಎಲ್ಲ ಮಾತಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಪಕ್ಷ ಅಥವಾ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ತಗೊಳ್ಳುತ್ತೆ. ಯಾವತ್ತೂ ಕೂಡ ನಾವು ಪಕ್ಷದ ಪರವಾಗಿರ್ತೀವಿ. ಪಕ್ಷ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇದ್ರ ಬಗ್ಗೆ ಮಾತಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಂತೂ ಅಲ್ಲ. ಯಾಕೆ ಹೇಳ್ತಿದ್ದೀವಿ ಅಂದರೆ ಸರ್, ಈಗ ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಶಾಸಕರು ಯಾರ ಬೆನ್ನಿಗೆ ನಿಲ್ತಾರೆ, ಯಾರು ಸಪೋರ್ಟಿಗೆ ನಿಲ್ತಾರೆ, ಅವರೇ ಮುಖ್ಯಮಂತ್ರಿ ಅಂತಂದೇಳಿ. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಯಾವುದೇ ಒಂದು ನಿರ್ಧಾರ ತಾಳ್ತಕ್ಕಂಥವ್ರು ಕೂಡ ಪಕ್ಷ ಸೂಕ್ತವಾದ ನಿರ್ಧಾರ ತಾಳುತ್ತೆ. ಆ ನಿರ್ಧಾರಗಳ ಪರವಾಗಿ ನಾವಿರ್ತೀವಿ. ಇದಿಷ್ಟು ಶಾಸಕ KS ಆನಂದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಶಾಸಕರಾದಂಥ KS ಆನಂದ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಸುರ್ಜೇವಾಲ ಅವ್ರ ಹತ್ರ ತಾವೇನು ಮನವಿ ಮಾಡಿದ್ರಿ, ಏನು ಹೇಳಿದ್ರಿ ಅವ್ರ ಹತ್ರ? ಇಲ್ಲ, ಏನು ಅಂದರೆ ಸಹಜವಾಗಿ ಹೈಕಮಾಂಡು ಅದರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ರಿ 2 ವರ್ಷ, ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ, ಪಕ್ಷವನ್ನು ಯಾವ ಮಟ್ಟಕ್ಕೆ ಬಲವರ್ಧನೆ ಮಾಡ್ತೀರಾ, ಗ್ಯಾರಂಟಿ ಅನುಷ್ಠಾನಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯನ ಕೇಳಿದ್ರು. ಅವೆಲ್ಲವನ್ನು ಕೂಡ ಸುದೀರ್ಘವಾಗಿ ಹೇಳಿದ್ದೀವಿ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಿಗೆ ಏನಾದರೂ ಮಾತಾಡಿದ್ದಾರೆ ಸರ್? ಸಹಜವಾಗಿ 2 ವರ್ಷದಲ್ಲಿ ನೀವು ಕ್ಷೇತ್ರಕ್ಕೆ ಏನು ಮಾಡಿದ್ರು ಅಂತ ಕೇಳಿದ್ರು. ಅದಕ್ಕೆ ನಾವು ಮುಖ್ಯವಾಗಿ ನಾವೇನು ನೀರಾವರಿಗೆ ಒಂದು ಒತ್ತನ್ನು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕ್ಷೇತ್ರದ ಕೆರೆ ತುಂಬುವ ಯೋಜನೆಗೆ ಈಗಾಗಲೇ ಮೊನ್ನೆ ನಡೆದಂಥ ಬಜೆಟ್ನಲ್ಲಿ ಸುಮಾರು 407 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ ಅಂತಕ್ಕಂಥದ್ದನ್ನ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ರಣಜಿತ್ ಸಿಂಗ್ ಸುರ್ಜೇವಾಲ ಅವರು ತುಂಬ ಖುಷಿಯಾದರು. ಜೊತೆಲಿ ಮತ್ತೇನು ಅಭಿವೃದ್ಧಿ ವಿಚಾರದಲ್ಲಿ ಮಾಡ್ತಾಯಿದ್ದೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಕಡೂರು ಕ್ಷೇತ್ರದಲ್ಲಿ ಏನೋ ಒಂದು ಕೈಗಾರಿಕಾ ವಲಯವನ್ನು ಮಾಡಿ ಈಗಾಗಲೇ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿಸ್ತಾ ಇದ್ದೀವಿ. ಸುಮಾರು ಒಂದು 6,000 ಮಹಿಳೆಯರಿಗೆ ಈ ವರ್ಷದಲ್ಲಿ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದಕ್ಕೆ ತುಂಬ ಖುಷಿಯಾದರು. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ, ಗ್ರಾಮೀಣ ರಸ್ತೆಗಳ ಬಗ್ಗೆ, PWD ರಸ್ತೆಗಳ ಬಗ್ಗೆ ಏನಾಯಿತು, ಮುಂದೆ ಏನಾಗಬೇಕು ಅಂತಕ್ಕಂಥದ್ರ ಬಗ್ಗೆ ವಿವರಣೆ ಪಡೆದಿದ್ದಾರೆ. ಸರ್, ತಾವು ಈ ಹಿಂದೆ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಮಾತನಾಡಿದ್ರಿ. ಈಗ ಬಹುತೇಕ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ತಾವೇನಾದರೂ ಅಭಿಪ್ರಾಯ ಕೊಟ್ಟರೆ ಅದ್ರ ಬಗ್ಗೆ ಏನಾದರೂ ಕೇಳಿದ್ರಾ? ಇವತ್ತಿನ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನು ಕೇಳ್ತಾ ಇಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ, ಅಭಿವೃದ್ಧಿಯ ವಿಚಾರದ ಬಗ್ಗೆ ಒಂದು ವರದಿಯನ್ನು ತಗೊತಾ ಇದ್ದಾರೆ. ಅದ್ರ ಬಗ್ಗೆ ಅಷ್ಟೇ ಮಾತಾಡಿದ್ದೀವಿ. ಇನ್ನು ಬೇರೆ ವಿಚಾರಗಳು ಏನೂ ಇಲ್ಲ, ಅವಕಾಶ ಇಲ್ಲ. ಅಲ್ಲ, ನಿಮ್ಮ ಜೊತೆಗೆ ಸಚಿವರ ಸ್ಪಂದನೆ ಯಾವ ರೀತಿ ಇದೆ? ಇಲ್ಲ, ಕಾಂಗ್ರೆಸ್ನಲ್ಲಿ ಸಚಿವರುಗಳು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ತುಂಬ ಒಳ್ಳೊಳ್ಳೆ ಸಚಿವರು ಇದ್ದಾರೆ. ಮಧ್ಯದಲ್ಲಿ 1-2 ಸ್ಪಂದಿಸ್ತಾ ಇರತಕ್ಕಂಥ ಸಚಿವರುಗಳು ಇದ್ದಾರೆ. ಇದ್ರ ಬಗ್ಗೆ ಸಮಯ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡಿಗೆ ದೂರು ನೀಡ್ತೀವಿ.
ಸರ್, ಈಗ ಮತ್ತೊಂದು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ಅವರು ಕೂಡ ಇಲ್ಲ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನೋದು ನಮ್ಮ ಅವರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ನಮ್ಮ ಅಭಿಪ್ರಾಯ ಅಂತ. ತಮ್ಮ ಅಭಿಪ್ರಾಯ ಏನು ಸರ್? ಮುಖ್ಯಮಂತ್ರಿಗಳು ಅಧಿಕಾರ ಅವಧಿ ಬಗ್ಗೆ ಎಲ್ಲ ಮಾತಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಪಕ್ಷ ಅಥವಾ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ತಗೊಳ್ಳುತ್ತೆ. ಯಾವತ್ತೂ ಕೂಡ ನಾವು ಪಕ್ಷದ ಪರವಾಗಿರ್ತೀವಿ. ಪಕ್ಷ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇದ್ರ ಬಗ್ಗೆ ಮಾತಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಂತೂ ಅಲ್ಲ. ಯಾಕೆ ಹೇಳ್ತಿದ್ದೀವಿ ಅಂದರೆ ಸರ್, ಈಗ ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಶಾಸಕರು ಯಾರ ಬೆನ್ನಿಗೆ ನಿಲ್ತಾರೆ, ಯಾರ ಸಪೋರ್ಟಿಗೆ ನಿಲ್ತಾರೆ ಅವರೇ ಮುಖ್ಯಮಂತ್ರಿ ಅಂತಂದೇಳಿ. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಯಾವುದೇ ಒಂದು ನಿರ್ಧಾರ ತಾಳ್ತಕ್ಕಂಥವ್ರು ಕೂಡ ಪಕ್ಷ ಸೂಕ್ತವಾದ ನಿರ್ಧಾರ ತಗೊಳುತ್ತೆ. ಆ ನಿರ್ಧಾರಗಳ ಪರವಾಗಿ ನಾವಿರ್ತೀವಿ. ಇದಿಷ್ಟು ಶಾಸಕ KS ಆನಂದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಶಾಸಕರಾದಂಥ KS ಆನಂದ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಸುರ್ಜಿವಾಲ ಅವ್ರ ಹತ್ರ ತಾವೇನು ಮನವಿ ಮಾಡಿದ್ರಿ, ಏನು ಹೇಳಿದ್ರಿ ಅವ್ರ ಹತ್ರ? ಇಲ್ಲ, ಏನು ಅಂದರೆ ಸಹಜವಾಗಿ ಹೈಕಮಾಂಡು ಅದರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ರಿ 2 ವರ್ಷ, ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ, ಪಕ್ಷವನ್ನು ಯಾವ ಮಟ್ಟಕ್ಕೆ ಬಲವರ್ಧನೆ ಮಾಡ್ತೀರಾ, ಗ್ಯಾರಂಟಿ ಅನುಷ್ಠಾನಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯನ ಕೇಳಿದ್ರೆ ಅವೆಲ್ಲವನ್ನು ಕೂಡ ಸುದೀರ್ಘವಾಗಿ ಹೇಳಿದ್ದೀವಿ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಿಗೆ ಏನಾದರೂ ಮಾತಾಡಿದರೆ ಸರ್? ಸಹಜವಾಗಿ 2 ವರ್ಷದಲ್ಲಿ ನೀವು ಕ್ಷೇತ್ರಕ್ಕೆ ಏನು ಮಾಡಿದ್ರು ಅಂತ ಕೇಳಿದ್ರು. ಅದಕ್ಕೆ ನಾವು ಮುಖ್ಯವಾಗಿ ನಾವೇನು ನೀರಾವರಿಗೆ ಒಂದು ಒತ್ತನ್ನು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕ್ಷೇತ್ರದ ಕೆರೆ ತುಂಬುವ ಯೋಜನೆಗೆ ಈಗಾಗಲೇ ಮೊನ್ನೆ ನಡೆದಂಥ ಬಜೆಟ್ನಲ್ಲಿ ಸುಮಾರು 407 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ ಅಂತಕ್ಕಂಥದ್ದನ್ನ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರು ತುಂಬ ಖುಷಿಯಾದರು. ಜೊತೆಲಿ ಮತ್ತೇನು ಅಭಿವೃದ್ಧಿ ವಿಚಾರದಲ್ಲಿ ಮಾಡ್ತಾಯಿದ್ದೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಕಡೂರು ಕ್ಷೇತ್ರದಲ್ಲಿ ಏನೋ ಒಂದು ಕೈಗಾರಿಕಾ ವಲಯವನ್ನು ಮಾಡಿ ಈಗಾಗಲೇ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿಸ್ತಾ ಇದ್ದೀವಿ. ಸುಮಾರು ಒಂದು 6,000 ಮಹಿಳೆಯರಿಗೆ ಈ ವರ್ಷದಲ್ಲಿ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದಕ್ಕೆ ತುಂಬ ಖುಷಿಯಾದರು. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ, ಗ್ರಾಮೀಣ ರಸ್ತೆಗಳ ಬಗ್ಗೆ, PWD ರಸ್ತೆಗಳ ಬಗ್ಗೆ ಏನಾಯಿತು, ಮುಂದೆ ಏನಾಗಬೇಕು ಅಂತಕ್ಕದ್ರ ಬಗ್ಗೆ ವಿವರಣೆ ಪಡೆದಿದ್ದಾರೆ. ಸರ್, ತಾವು ಈ ಹಿಂದೆ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಮಾತನಾಡಿದ್ರಿ. ಈ ಬಹುತೇಕ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ತಾವೇನಾದರೂ ಅಭಿಪ್ರಾಯ ಕೊಟ್ಟರೆ ಅದ್ರ ಬಗ್ಗೆ ಏನಾದರೂ ಕೇಳಿದ್ರಾ? ಇವತ್ತಿನ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನು ಕೇಳ್ತಾ ಇಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ, ಅಭಿವೃದ್ಧಿಯ ವಿಚಾರದ ಬಗ್ಗೆ ಒಂದು ವರದಿಯನ್ನು ತಗೊತಾ ಇದ್ದಾರೆ. ಅದ್ರ ಬಗ್ಗೆ ಅಷ್ಟೇ ಮಾತಾಡಿದ್ದೀವಿ. ಇನ್ನು ಬೇರೆ ವಿಚಾರಗಳು ಏನೂ ಇಲ್ಲ, ಅವಕಾಶ ಇಲ್ಲ. ಅಲ್ಲ, ನಿಮ್ಮ ಜೊತೆಗೆ ಸಚಿವರ ಸ್ಪಂದನೆ ಯಾವ ರೀತಿ ಇದೆ? ಇಲ್ಲ, ಕಾಂಗ್ರೆಸ್ನಲ್ಲಿ ಸಚಿವರುಗಳು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ತುಂಬ ಒಳ್ಳೊಳ್ಳೆ ಸಚಿವರು ಇದ್ದಾರೆ. ಮಧ್ಯದಲ್ಲಿ 1-2 ಸ್ಪಂದಿಸ್ತಾ ಇರತಕ್ಕಂಥ ಸಚಿವರುಗಳು ಇದ್ದಾರೆ. ಇದ್ರ ಬಗ್ಗೆ ಸಮಯ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡಿಗೆ ದೂರು ನೀಡ್ತೀವಿ. ಸರ್, ಈಗ ಮತ್ತೊಂದು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ಅವರು ಕೂಡ ಇಲ್ಲ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನೋದು ನಮ್ಮ ಅವರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ನಮ್ಮ ಅಭಿಪ್ರಾಯ ಅಂತ. ತಮ್ಮ ಅಭಿಪ್ರಾಯ ಏನು ಸರ್? ಮುಖ್ಯಮಂತ್ರಿಗಳು ಅಧಿಕಾರ ಅವಧಿ ಬಗ್ಗೆ ಎಲ್ಲ ಮಾತಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಪಕ್ಷ ಅಥವಾ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ತಗೊಳ್ಳುತ್ತೆ. ಯಾವತ್ತೂ ಕೂಡ ನಾವು ಪಕ್ಷದ ಪರವಾಗಿರ್ತೀವಿ. ಪಕ್ಷ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇದ್ರ ಬಗ್ಗೆ ಮಾತಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಂತೂ ಅಲ್ಲ. ಯಾಕೆ ಹೇಳ್ತಿದ್ದೀವಿ ಅಂದರೆ ಸರ್, ಈಗ ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಶಾಸಕರು ಯಾರ ಬೆನ್ನಿಗೆ ನಿಲ್ತಾರೆ, ಯಾರ ಸಪೋರ್ಟಿಗೆ ನಿಲ್ತಾರೆ ಅವರೇ ಮುಖ್ಯಮಂತ್ರಿ ಅಂತಂದೇಳಿ. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಯಾವುದೇ ಒಂದು ನಿರ್ಧಾರ ತಾಳ್ತಕ್ಕಂಥವ್ರು ಕೂಡ ಪಕ್ಷ ಸೂಕ್ತವಾದ ನಿರ್ಧಾರ ತಗೊಳುತ್ತೆ. ಆ ನಿರ್ಧಾರಗಳ ಪರವಾಗಿ ನಾವಿರ್ತೀವಿ. ಇದಿಷ್ಟು ಶಾಸಕ KS ಆನಂದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.